24/12/2024 ನಾನು ನಗರಸಭಾ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡು ಈಗಾಗಲೇ 1 ವರ್ಷ ಕಳೆದು 16 ದಿನಗಳಾಗಿದ್ದಾವೆ. ಈ ಒಂದು ಸಂದರ್ಭದಲ್ಲಿ ನಾವು ಅನೇಕ ಜನಪರ ಕೆಲಸಗಳನ್ನು ನಮ್ಮ ನಗರಸಭಾ ಸರ್ವ ಸದಸ್ಯರ ಸಹಕಾರ ಹಾಗೂ ಪೌರಾಯುಕ್ತರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ವರ್ಗದ ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ನಾವು ರಾಮನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಉದ್ಯಾನವನಗಳನ್ನು ಅವರ ಸೌಂದರ್ಯ ಹೆಚ್ಚಿಸ್ತಕ್ಕಂಥದ್ದು ಹಾಗೂ ಸ್ವಚ್ಛ ರಾಮನಗರಕ್ಕಾಗಿ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ವಿ. ಆರೋಗ್ಯವೇ ಮಹಾಭಾಗ್ಯ, ಆರೋಗ್ಯಕ್ಕೆ ಮತ್ತು ಸ್ವಚ್ಛತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂಥೇಳಿ ಇದನ್ನು ಆದ್ಯತಾ ವಿಷಯವನ್ನಾಗಿ ಮಾಡಿಕೊಂಡು ಜನತೆಗೆ ಶುದ್ಧ ಗಾಳಿ, ಶುದ್ಧ ನೀರು, ಪರಿಣಾಮಕಾರಿ ಕಸ ಸಂಗ್ರಹಣೆ ಮತ್ತು ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮತ್ತು ಕಸ ಎಸೆಯೋರನ್ನು ಗುರುತಿಸೋ ಸಲುವಾಗಿ ನಾವು CCTV ಮತ್ತು ಕಮ್ಯುನಿಟಿ ಮೊಬಲೈಸರ್ಗಳ ಒಂದು ಸಹಕಾರದೊಂದಿಗೆ ರಸ್ತೆ ಬದಿಗಳಲ್ಲಿ, ಖಾಲಿ ನಿವೇಶನಗಳಲ್ಲಿ ಕಸ ಸಂಗ್ರಹಣೆ ಆಗದಂತೆ ಒಂದು ನಿಗಾ ಮಾಡತಕ್ಕಂಥ ಕೆಲಸವನ್ನು, ಜೊತೆಗೆ ಮುಖ್ಯ ರಸ್ತೆಗಳನ್ನು ಧೂಳಿನಿಂದ ಮುಕ್ತವಾಗಿ ಇರಿಸಲು ವ್ಯಾಪಾರಸ್ಥರು, ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಸೆಂಟರ್ಸಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಧೂಳಿನಿಂದ ಒಂದು ಮುಕ್ತಿಯನ್ನು ಕೊಡಬೇಕು ಅಂಥೇಳಿ ನಾವು ಕಮರ್ಷಿಯಲ್ ಸೆಂಟರ್ಸಲ್ಲಿ 2-3 ದಿನಕ್ಕೆ ಒಂದೊಂದು ಸಾರಿ ರಸ್ತೆಗಳನ್ನು ನೀರಿನಿಂದ ತುಳಿಸ್ತಕ್ಕಂಥ ಕೆಲಸವನ್ನು ಹಾಗೂ ನಿಯಮಿತವಾಗಿ ನಾವು ಅನೇಕ ರಸ್ತೆಗಳನ್ನು ಗುರುತಿಸಿ ಕಮರ್ಷಿಯಲ್ ಏರಿಯಾಗಳಲ್ಲಿ ನೀರನ್ನು ಸಿಂಪಡಿಸಿ ಅದನ್ನು ಧೂಳು ಮುಕ್ತ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಜೊತೆಗೆ ಕೆರೆಗಳನ್ನು ಶುದ್ಧೀಕರಿಸ್ತಕ್ಕಂಥದ್ದು, ಉದ್ಯಾನವನಗಳನ್ನು ನಿರ್ವಹಣೆ, ಜೊತೆಗೆ ನಾವು ಕೆಲವು ಸಂಸ್ಥೆಗಳ CSR ಫಂಡ್ನವರು ಕೂಡ ಸ್ವಲ್ಪ ಸಹಕಾರ ಮಾಡಿದ್ದಾರೆ, ಕೆಲವು ಸಂಘ ಸಂಸ್ಥೆಗಳು. ಮತ್ತು ನಾವು ಒಬ್ಬರು ಸ್ವಚ್ಛತಾ ರಾಯಭಾರಿಯನ್ನಾಗಿ ಕುಮಾರಿ ಚಿತ್ರಾರಾವ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಮೂಲಕ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿಗಳು, ವಿದ್ಯಾರ್ಥಿಗಳು ಹಾಗೂ ಯುವಜನತೆ, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಇನ್ನು ಅನೇಕ ಸಂಘ ಸಂಸ್ಥೆಗಳ ಜೊತೆ ಅವರ ಸಹಕಾರವನ್ನು ಬಯಸಿ ಹಾಗೂ ಅವರ ಸಹಕಾರವನ್ನು ಸೇರಿಸ್ಕೊಂಡು ನಾವು ನಗರವನ್ನು ಸ್ವಚ್ಛವಾಗಿಡಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ವಿ. ಈ ಬಾರಿ ಈ ಒಂದು ವರ್ಷದಲ್ಲಿ 2026ನೇ ವರ್ಷದಲ್ಲಿ ನಾವು 1 ವರ್ಷ ಕಳೆದ ಮೇಲೆ ಈ ಬಾರಿ ನಾವು ರಾಮನಗರಕ್ಕೆ ಸ್ವಚ್ಛ ರಾಮನಗರವನ್ನಾಗಿ ಮಾಡಬೇಕು ಮತ್ತು ಒಂದು ಕ್ಲೀನ್ ಸಿಟಿ ಒಂದು ಅದನ್ನೇ ಮುಖ್ಯ ವಿಷಯವನ್ನಾಗಿ ಇಟ್ಕೊಂಡು ಈ ಬಾರಿ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡಬೇಕು ಅಂಥೇಳಿ ನಾವು, ನಮ್ಮ ಆಯುಕ್ತರು, ನಮ್ಮ ನಗರಸಭಾ ಸದಸ್ಯರು ಎಲ್ಲ ಕೂಡ ಸೇರಿ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾಗಿ ಈ ಸಂಬಂಧ 1 ವರ್ಷ ಕಳೆದ ಮೇಲೆ ಇವತ್ತು ನಾಳಿದ್ದು 3 ದಿನ ನಾವು ಯಾವ ಬ್ಲ್ಯಾಕ್ ಸ್ಪಾಟ್ ಒಂದು 15-20 ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿದ್ದು, ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಸ್ವಚ್ಛಗೊಳಿಸೋದ್ರ ಜೊತೆಗೆ ಅದು ಒಂದು ಸ್ವಲ್ಪ ಪೇಂಟ್ ಹೊಡಿಸಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದನ್ನು ನಿಗ್ರಹ ಮಾಡೋ ನಿಟ್ಟಿನಲ್ಲಿ ಸ್ವಲ್ಪ ಆ ಜಾಗಗಳನ್ನು ಸ್ವಲ್ಪ ನವೀಕರಣಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಸುಮಾರು 8-9 ಸಾವಿರ ಈ ಖಾತೆಗಳನ್ನು ಈ ಒಂದು ವರ್ಷದಲ್ಲಿ ನಾವು 8-9 ಸಾವಿರ ಈ ಖಾತೆಗಳಿಗೂ ಹೆಚ್ಚು ಈ ಖಾತೆಗಳನ್ನು ನಾವು ವಿತರಿಸಿದ್ದೇವೆ.
ಮತ್ತು ಇನ್ನೂ ಈ ವರ್ಷ ಅದನ್ನು ಇನ್ನೂ ಸ್ವಲ್ಪ ಜನರಿಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ತ್ವರಿತವಾಗಿ ಈ ಖಾತೆಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಮತ್ತು ನಗರ ವ್ಯಾಪ್ತಿನಲ್ಲಿ ಸುಮಾರು 100 ಕಿಲೋಮೀಟರ್ ರಸ್ತೆಗಳನ್ನು ಈಗಾಗಲೇ ನಾವು UIDF ಮತ್ತು ನಮ್ಮ ಇತರೆ 15 ಫೈನಾನ್ಸು ಮತ್ತು SFC ನಗರೋತ್ಥಾನ ಇವೆಲ್ಲದರಲ್ಲಿ ಸುಮಾರು 100 ಕಿಲೋಮೀಟ್ರ್ ಈಗಾಗಲೇ ನಾವು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಮತ್ತು ಈಗ ಉಳಿದ ರಸ್ತೆಗಳನ್ನು ಕೂಡ ಈ ವರ್ಷದಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದ ಅನುದಾನ ಮತ್ತು ಬೇರೆ ಬೇರೆ ರೀತಿಗಳಲ್ಲಿ ಸಂಪನ್ಮೂಲ ಕ್ರೋಢೀಕರಿಸಿಕೊಂಡು ಆ ಒಂದು ಕೆಲಸವನ್ನು ಮಾಡೋರು. ಮತ್ತು ರಾಮನಗರದಲ್ಲಿ ಸಾಕಷ್ಟು ಈ ವರ್ಷ ರಸ್ತೆಗಳ ಒಂದು ಎಲ್ಲೂ ಕೊರತೆ ಆಗೋದ ರೀತಿಯಲ್ಲಿ ಒಂದು ಒಳ್ಳೆಯ ರಸ್ತೆಗಳನ್ನು ನಿರ್ಮಾಣ ಮಾಡೋದು ಕೂಡ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಾವು ಕಳೆದ ಬಾರಿ ಅನೇಕ ಕಾರ್ಯಕ್ರಮಗಳು ಸಾಂಸ್ಕೃತಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಯಶಸ್ವಿಯಾಗಿ ಆಚರಣೆಯನ್ನು ಮಾಡಿದ್ವಿ. ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಣೆಯನ್ನು ಮಾಡಿದ್ವಿ. ಪೌರ ಕಾರ್ಮಿಕರ ದಿನಾಚರಣೆಯನ್ನು ವಿನೂತನವಾಗಿ ಮಾಡಿದ್ವಿ. ಬೀದಿ ಬದಿ ವ್ಯಾಪಾರಿಗಳಿಗೆ, ನಮ್ಮ ಬೀದಿ ಬದಿ ವ್ಯಾಪಾರಿ ಸೋದರಿಗೆ ಛತ್ರಿಗಳು ವಿತರಣೆ ಜೊತೆಗೆ ವಿಶೇಷವಾಗಿ ನಮ್ಮ 106 ಮಕ್ಕಳಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ತರಬೇತಿಗೆ ಅನುಗುಣ ಆಗಲಿ ಅನ್ನೋದು ನಿಟ್ಟಿನಲ್ಲಿ ಪ್ರತಿಭಾ ಪ್ರಸ್ತುತ ಮತ್ತು ವೈದ್ಯಕೀಯ, ಇಂಜಿನಿಯರಿಂಗು ಮತ್ತು ಕೃಷಿ ಅಂತ ವೃತ್ತಿಪರ ಶಿಕ್ಷಣ ಹೊಂದೋದಕ್ಕೆ ನೆರವಿಗೆ ಬರೋದಕ್ಕೆ ನಾವು CET, JEE, NEET ಮುಂತಾದ ಒಂದು ಕೋರ್ಸ್ಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಉಚಿತ ತರಬೇತಿ ಕೇಂದ್ರಗಳನ್ನು ನಮ್ಮ IAS ಅಕಾಡೆಮಿಯ ಅವರ ಸಹಯೋಗದೊಂದಿಗೆ ನಾವು ಮಾಡ್ತಾ ಬಂದಿದ್ದೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಜನ ನಮ್ಮಲ್ಲಿ ಯಾರು ತರಬೇತಿ ಹೊಂದ್ತಾರೋ ಅವರು ಒಳ್ಳೆಯ ಪ್ರೋಗ್ರೆಸ್ಸನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಅರಿಸ್ಕೊಂಡು ಅದರಲ್ಲಿ ಯಶಸ್ವಿ ಆಗ್ತಾರೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ರೂಪವಾಗಿ ಅವ್ರಿಗೆ ಒಂದು ಒಳ್ಳೆಯ ಕಡೆ ಪ್ಲೇಸ್ಮೆಂಟ್ ಸಿಕ್ಕಿದ್ರೆ ನಾವು ಮಾಡಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ, ಸಾರ್ವಜನಿಕ ಸಹಕಾರದೊಂದಿಗೆ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಮಗೆ ಒಂದು ತೃಪ್ತಿ ಭಾವ ಹೊಂದತಕ್ಕಂಥ ಒಂದು ಕೆಲಸ ಆಗ್ತದೆ ಅಂತ ನಾನು ನಂಬಿದ್ದೇವೆ. ಅದೇ ರೀತಿ ಈ ಸಂವಿಧಾನದ ಒಂದು ಪ್ರಿಯಾಂಬಲನ್ನು 3D ಪೀಠಿಕೆಯನ್ನು ವಿಶೇಷವಾಗಿ ಕರ್ನಾಟಕದಲ್ಲೆಲ್ಲೂ ಮಾಡಿದಿರೋದನ್ನು ನಮ್ಮಲ್ಲಿ ನಾವು ನಮ್ಮ ಸಂಸತ್ತಿನ ಒಂದು ಮುಖ್ಯ ಒಂದು ಪೀಠಿಕೆ ಆಗಿರ್ತಕ್ಕಂಥದ್ದು ಅಥವಾ ನಮ್ಮ ದೇಶದಲ್ಲಿ ನಾವು ಸಂವಿಧಾನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಸಂವಿಧಾನದ ಪೀಠಿಕೆ ನಮ್ಮ ಎಲ್ಲ ಬದುಕಿನ ಎಲ್ಲ ಹಂತದಲ್ಲೂ ಕೂಡ ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥದ್ರಿಂದ ಆ ಪೀಠಿಕೆ ನಮ್ಮ ಮುಂದಿನ ಪೀಳಿಗೆಗೂ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಅದರ ಬಗ್ಗೆ ಅರಿವಿರಲಿ ಅಂಥೇಳಿ ನಾವು 3D ಮಾದರಿಯಲ್ಲಿ ನಮ್ಮ ಆವರಣದಲ್ಲೇ ಕೂಡ ಅದನ್ನು ಅಳವಡಿಸಿದ್ದೇವೆ. ಅದೇ ರೀತಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಮೊದಲನೇ ಬಾರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ನಗರಸಭೆ ವತಿಯಿಂದ ನಾವು ಅದನ್ನು ಆಯೋಜಿಸಿ ಸುಮಾರು 6 ದಶಕಗಳ ಕಾಲ ನಮ್ಮಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಾಜಿ ಶಾಸಕರಾದಂಥ CM ಲಿಂಗಪ್ಪನವ್ರಿಗೂ ಕೂಡ ಸನ್ಮಾನಿಸೋ ಜೊತೆಗೆ ಸುಮಾರು 17 ಮಂದಿ ಸಾಧಕರಿಗೆ ಮಾನ್ಯ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಪ್ರದಾನ ಮಾಡಿ ನಾವು ಗೌರವಿಸಿದ್ದೇವೆ. ಇನ್ನು ಭಾಳಷ್ಟು ಜನ ಸಾಧಕರಿದ್ದಾರೆ, ಅವ್ರನ್ನ ಈ ವರ್ಷದಲ್ಲಿ ಅವ್ರನ್ನ ಕೂಡ ಗುರುತಿಸಿ ಮುಂದಿನ ದಿನಗಳಲ್ಲಿ ಗೌರವಿಸ್ತೇವೆ ಅಂಥೇಳಿ ಅನೇಕ ಯೋಜನೆಗಳನ್ನು ನಾವು ಗ್ರೇಡ್ 2ರಿಂದ ಗ್ರೇಡ್ 1 ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು, 24 ಗಂಟೆ ಕುಡಿಯುವ ನೀರಿನ ಲಭ್ಯತೆ ಮತ್ತು ಗಿಡ ನೆಡುವ ಅಭಿಯಾನದೊಂದಿಗೆ ಹೊಸ ಉದ್ಯಾನಗಳ ನಿರ್ಮಾಣ ಮತ್ತು ಅರ್ಕಾವತಿ ನದಿ ಶುದ್ಧೀಕರಣ ಹಾಗೂ ಹೊರವರ್ತಲ ರಸ್ತೆ ಮತ್ತು ಸರ್ವಿಸ್ ರಸ್ತೆಗಳ ದುರಸ್ತಿ ಮತ್ತು ಕನ್ನಡ ಭವನ ನಿರ್ಮಾಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಕೋಮು ಸಾಮರಸ್ಯ ಸೌಹಾರ್ದತೆಗೆ ಸಂಬಂಧಪಟ್ಟಂತೆ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಮಾಡಬೇಕು ಅನ್ನುವ ಸಂಕಲ್ಪವನ್ನು ಹೊಂದಿದ್ದೇವೆ. ಈ ನಿಟ್ಟಿನಲ್ಲಿ ಒಂದು ವರ್ಷ
ನಾವು ಪೂರೈಸಿರೋದಕ್ಕೆ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವರ ಎಲ್ಲರೂ ಕೂಡ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿ ಒಂದು ಯಶಸ್ವಿಯಾಗಿ ನಾವು ಒಂದು ವರ್ಷ ನಗರಸಭೆಯಲ್ಲಿ ಆಡಳಿತವನ್ನು ಪೂರೈಸಿದ್ದೇವೆ. ಇದರ ಪ್ರಯುಕ್ತ ನಾಳಿದ್ದು ಬುಧವಾರ ಸಾಯಂಕಾಲ ಒಂದು ಸಾರ್ಥಕ ಸೇವೆಯ ಒಂದು ಸಮರ್ಪಣೆ ಅಂತೇಳಿ ಜನಾಶೀರ್ವಾದಕ್ಕೆ ಒಂದು ವರ್ಷದ ನಡೆ. ಯಾಕೆಂದರೆ ನಾವು ಬಯಸಿ ಈ ಹುದ್ದೆಯಲ್ಲಿ ಕೂತ್ಕೊಳ್ಳಿಲ್ಲ, ಜನ ಬಯಸಿ ಇರಬೇಕು ಅಂತ ಹೇಳಿ ನಮ್ಮನ್ನು ಒತ್ತಾಯವಾಗಿ ನಿಲ್ಲಿಸಿ ಸ್ಪರ್ಧೆ ಮಾಡಿಸಿ ಈ ಒಂದು ಸ್ಥಾನವನ್ನು ಕೊಟ್ಟರು. ಹಾಗಾಗಿ ಅವ್ರಿಗೆ ಒಂದು ಆಶೋತ್ತರಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದ್ರ ಪ್ರಯುಕ್ತ ನಾವು ಒಂದು ವರ್ಷ ಯಶಸ್ವಿಯಾಗಿ ಜನ ಸಹಕಾರ ಕೊಟ್ಟಿರೋದಕ್ಕೆ ಜನರಿಗೆ ಒಂದು ಕೃತಜ್ಞತಾ ಒಂದು ಭಾವದಿಂದ ಅವ್ರಿಗೆ ಕೃತಜ್ಞತೆಯನ್ನು ಹೇಳಲು ಒಂದು ಸಮಾರಂಭವನ್ನು ಆಯೋಜಿಸಿ ಮತ್ತು ನಾವು ಒಂದು ಸತ್ಕಾರ ಸಮಾರಂಭ ಕೂಡ ಇಟ್ಕೊಂಡಿದ್ದೇವೆ. ಬುಧವಾರ ನಾಳಿದ್ದು 21ನೇ ತಾರೀಕು ಸಾಯಂಕಾಲ ನಮ್ಮ ದ್ಯಾವಸೇಗೌಡನ ಜೊತೆ ನಮ್ಮ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲ ನಮ್ಮ ಎಲ್ಲ ನಾಗರಿಕ ಬಂಧುಗಳು ಬಂದು ನಮಗೆ ಮುಂದಿನ ಈ ವರ್ಷದಲ್ಲಿ ಕೂಡ ಹಿಂದೆ ನಾವು ಸಹಕಾರ ಮಾಡಿರೋದಕ್ಕೆ ಅವ್ರಿಗೆ ನಾವು ಒಂದು ಕೃತಜ್ಞತೆಯನ್ನು ಹೇಳ್ತೇವೆ. ಮತ್ತು ಮುಂದಿನ ವರ್ಷಗಳಲ್ಲಿ ನಮ್ಮ ಮುಂದೆ ಭಾಳಷ್ಟು ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನ ಮೆಟ್ಟಿ ನಿಂತು ರಾಮನಗರವನ್ನು ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ಜನರ ಆಶೀರ್ವಾದವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದರಿಂದ ಸಾರ್ವಜನಿಕರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ಎಲ್ಲ ನಮ್ಮ ಆಡಳಿತ ವರ್ಗದ ಸಿಬ್ಬಂದಿ ಹೊರಕ್ರಿಯಾಗಿ ಎಲ್ಲರಿಗೂ ಕೂಡ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬಬೇಕು, ಆಶೀರ್ವಾದವನ್ನು ಮಾಡಬೇಕು ಅಂಥೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ, ತಮಗೂ ಕೂಡ ತಾವು ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತು ಒಂದು ಸಣ್ಣದ ಒಂದು ಇದೇನು ಅರುಣ್ವೇಶಿ ಮತ್ತು ತಂಡದವರಿಂದ ಸಂಗೀತ ಸಂಜೆ ಕೂಡ ಏರ್ಪಡಿಸಿದ್ದೇವೆ. ತಾವು ಕುಟುಂಬ ಸಮೇತ ಬಂದು ಇದರಲ್ಲಿ ಭಾಗವಹಿಸಿ ಸಂಗೀತವನ್ನು ಆಸ್ವಾದಿಸಿ ನಮ್ಮ ಜೊತೆ ಇದ್ದು ತಮ್ಮೆಲ್ಲ ನಮಗೆ ನಮ್ಮ ಈ ನಗರಸಭೆಯ ಸಂಸ್ಥೆಗೆ ನಮ್ಮ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಈ ಮುಖಾಂತರ ಅತ್ಯಂತ ವಿನಯವಾಗಿ ಕೇಳಲಿಕ್ಕೆ ಬಯಸ್ತೀನಿ.